ಇನ್ನು ಹೊಸ ವರ್ಷದ ಮೊದಲ ದಿನ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಪವಿತ್ರ ಕ್ಷೇತ್ರ ಶ್ರೀ ಮಲೆ ಮಹದೇಶ್ವರ ಬೆಟ್ಟದ ಸನ್ನಿಧಿಯಲ್ಲೂ ಕೂಡ ಭಕ್ತ ಸಾಗರವೇ ಹರಿದು ಬಂದಿದೆ. ಮಾದಪ್ಪನ ಸನ್ನಿಧಿಯಲ್ಲಿ ಹೊಸ ವರ್ಷದ ಮೊದಲ ದಿನದ ಸಂಭ್ರಮವನ್ನು ಆಚರಿಸಿದ್ದಾರೆ. ಸಹಸ್ರಾರು ಭಕ್ತರು ಮಹದೇಶ್ವರನ ದರ್ಶನವನ್ನು ಪಡೆದಿದ್ದಾರೆ. ಮಹದೇಶ್ವರನ ದರ್ಶನದೊಂದಿಗೆ ಹೊಸ ವರ್ಷದ ಮೊದಲ ದಿನವನ್ನು ಆರಂಭ ಮಾಡಿದ್ದಾರೆ. ಇನ್ನು ಮಹದೇಶ್ವರನಿಗೆ ಚಿನ್ನದ ರಥ, ಬೆಳ್ಳಿ ರಥ, ಬಸವ ವಾಹನ, ರುದ್ರಾಕ್ಷಿ ಮಂಟಪ ಸೇರಿದೆ ಮತ್ತಿತರ ಸೇವೆಯೊಂದಿಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ದಾರೆ. ನಿನ್ನೆಯಿಂದಲೇ ಬೆಟ್ಟದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೀಡು ಬಿಟ್ಟಿದ್ದಾರೆ. ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಈ ಸರ್ತಿ ಭಕ್ತಾದಿಗಳು ಜೊತೆಗೆ ಪ್ರವಾಸಿಗರು ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿದ್ದಾರೆ. ಯಾಕೆಂದರೆ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡು ಮೈಸೂರಿಗೆ ಬಂದು ಮೈಸೂರಿನಲ್ಲಂತೂ ಕಳೆದ 3-4 ದಿವಸದಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಚಾಮುಂಡಿ ಬೆಟ್ಟ ಕೂಡ ಅದೇ ರೀತಿಯಲ್ಲಿ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಚಾಮುಂಡಿ ಬೆಟ್ಟದ ಅರ್ಧ ಭಾಗದ ತನಕ ಕಾರ್ಗಳು ಕ್ಯೂ ನಿಂತಿವೆ. ಪಾರ್ಕಿಂಗ್ ನಿಲ್ಲಿಸೋದಕ್ಕೆ ಜಾಗ ಇಲ್ಲ. ಆ ಪ್ರಮಾಣದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ಹರಿದು ಬಂದಿದ್ದಾರೆ. ಅಂದರೆ ಮೈಸೂರಿನ ಜನರನ್ನೇ ಹೆಚ್ಚು ಕಡಿಮೆ ವರ್ಷದ ಮೊದಲನೇ ದಿನ ಹಬ್ಬ ಹರಿದಿನಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ಪ್ರತೀತಿ. ಮೈಸೂರಿಗರ ಜೊತೆಗೆ ಪ್ರವಾಸಿಗರು ಕೂಡ ಸೇರಿಕೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯ ಊರುಗಳಿಂದ ಬಂದವರು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳಿದ್ದಾರೆ. ಹೊಸ ವರ್ಷದ ಮೊದಲ ದಿನವಾದಂತಹ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಬಂದಿದ್ದಾರೆ. ಅಂದರೆ ವರ್ಷದ ಮೊದಲ ದಿನ ತಾಯಿ ಚಾಮುಂಡಿಯ ದರ್ಶನ ಮಾಡಿದರೆ ಒಳಿತಾಗುತ್ತೆ ಎನ್ನುವಂಥ ನಂಬಿಕೆ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಮೈಸೂರಿನ ಚಾಮುಂಡಿ ಬೆಟ್ಟ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದ ಅತಿ ಹೆಚ್ಚಿನ ಪ್ರವಾಸಿಗರು ವರ್ಷಾಂತ್ಯದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಿದ್ದರು. ಇವತ್ತು ವರ್ಷದ ಮೊದಲ ದಿನ, ಹೀಗಾಗಿ ತಾಯಿ ಚಾಮುಂಡಿಯ ದರ್ಶನಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಬಂದಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ವರ್ಷದ ಮೊದಲ ದಿನ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತರು ತಾಯಿಯ ಚಾಮುಂಡಿಯ ದರ್ಶನಕ್ಕೆ ಬರ್ತಾರೆ. ವರ್ಷದ ಮೊದಲ ದಿನ ತಾಯಿಯನ್ನು ದರ್ಶನ ಮಾಡಿದರೆ ಒಳಿತಾಗುತ್ತೆ ಎನ್ನುವಂತಹ ನಂಬಿಕೆ ಇರುವಂತಹ ಕಾರಣಕ್ಕೋಸ್ಕರವಾಗಿಯೇ ಈ ರೀತಿಯಾದಂತಹ ಪ್ರಮಾಣದಲ್ಲಿ ಭಕ್ತರು ಬಂದಿರುವಂಥದ್ದು. ತಾವೀಗ ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀರಿ. 300 ರೂಪಾಯಿ ಟಿಕೆಟ್ನ ಸರಿದಿರ್ಬೋದು, 100 ರೂಪಾಯಿ ಟಿಕೆಟ್ನ ಸರಿದಿರ್ಬೋದು, ಅಥವಾ ಧರ್ಮ ದರ್ಶನ ಇರ್ಬೋದು. ಹೀಗೆ ಎಲ್ಲ ಥರದ ಕ್ಯೂಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು 300 ರೂಪಾಯಿ ಇರುವಂತಹ ಅಂದರೆ 300 ರೂಪಾಯಿ ಟಿಕೆಟ್ ಕೊಟ್ಟು ದರ್ಶನಕ್ಕೆ ನಿಂತಿರುವಂಥವ್ರು. ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಬೆಳಿಗ್ಗೆಯಿಂದಲೇ ತಾಯಿಯ ದರ್ಶನಕ್ಕೆ ಬಂದಿರುವಂತಹದ್ದು. ಕಳೆದ 3-4 ದಿನಗಳಿಂದಲೂ ಕೂಡ ಮೈಸೂರಿನ ಎಲ್ಲ ಪ್ರವಾಸಿ ತಾಣಗಳು ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದಾವೆ. ಅದರಲ್ಲೂ ಕೂಡ ಇವತ್ತು ವರ್ಷದ ಮೊದಲ ದಿನವಾದಂತಹ ಇವತ್ತು ತಾಯಿಯ ದರ್ಶನಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಬಂದಿರುವಂಥದ್ದು. ಇವತ್ತು ಬೆಳಿಗ್ಗೆ 7:30ಕ್ಕೆ ತಾಯಿಯ ದರ್ಶನ ಆರಂಭವಾಗಿದೆ. ಬೆಳಿಗ್ಗೆ 7:30ರಿಂದಲೂ ಕೂಡ ಇದೇ ರೀತಿಯಾದಂಥ ಪ್ರಮಾಣದ ಜನ ಇದ್ದಾರೆ. ಬಹುತೇಕ ಇವತ್ತು ರಾತ್ರಿ 10 ಗಂಟೆವರೆಗೂ ಕೂಡ ಇದೇ ಪ್ರಮಾಣದಲ್ಲಿ ಭಕ್ತರು ತಾಯಿಯ ದರ್ಶನಕ್ಕೆ ಬರ್ತಾರೆ. ಹೀಗಾಗಿ ಧರ್ಮ ದರ್ಶನದ ಕ್ಯೂ ಮಾತ್ರ ಅಲ್ಲ, ಎಲ್ಲ ಟಿಕೆಟ್ಗಳನ್ನು ಕೊಟ್ಟು ತಾಯಿಯ ದರ್ಶನಕ್ಕೆ ಹೋಗ್ತಾ ಇರುವಂಥ ಕ್ಯೂಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ. ಒಬ್ಬೊಬ್ಬರಿಗೆ ದರ್ಶನ ಆಗೋದಕ್ಕೆ 1.5 ರಿಂದ 2 ತಾಸುಗಳು ಆಗ್ತಾ ಇದೆ. ಆ ಪ್ರಮಾಣದಲ್ಲಿ ವರ್ಷದ ಮೊದಲ ದಿನ ಅಪಾರ ಸಂಖ್ಯೆಯ ಭಕ್ತರು ಚಾಮುಂಡಿಯ ದರ್ಶನಕ್ಕೆ ಬಂದಿರುವಂಥದ್ದು. ಯಾಕಂದರೆ ನಿನ್ನೆ ರಾತ್ರಿ 8 ಗಂಟೆಯಿಂದ ಇವತ್ತು ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಚಾಮುಂಡಿಯ ಬೆಟ್ಟಕ್ಕೆ ಭಕ್ತರಿಗೆ ಪ್ರವೇಶ ಇರಲಿಲ್ಲ. 6 ಗಂಟೆ ನಂತರದಲ್ಲಿ ಪ್ರವೇಶವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಬೆಳಿಗ್ಗೆ 7:30ಕ್ಕೆ ಏನು ತಾಯಿಯ ದರ್ಶನ ಆರಂಭವಾಯಿತು, ಬೆಳಿಗ್ಗೆ 7:30ರಿಂದಲೂ ಕೂಡ ಭಕ್ತರ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಲೇ ಇದೆ. ಕೇವಲ ಆಷಾಢ ಮತ್ತು ದಸರಾದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ವರ್ಷದ ಆರಂಭದ ದಿನವೂ ಕೂಡ ಇದೇ ಪ್ರಮಾಣದಲ್ಲಿ ಜನ ಇರ್ತಾರೆ, ಇದೇ ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ. ಏನು ಪ್ರವಾಸಿ ಸ್ಥಳಗಳ ವೀಕ್ಷಣೆಗೆ ಬಂದಿರುವಂತಹ ಭಕ್ತರು, ಅದರ ಜೊತೆಗೆ ವರ್ಷದ ಮೊದಲ ದಿನವಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ತಾಯಿಯ ದರ್ಶನಕ್ಕೆ ಇವತ್ತು ಅಪಾರ ಸಂಖ್ಯೆಯಲ್ಲಿ ಬಂದಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.